ಈ ಸಲ ಮಾತಾಡೋದೇ ಬೇಡ, ಆ್ಯಕ್ಚುಲಿ ಸುಮ್ಮನೆ ಕೂತ್ಕೊಳ್ಳೋಣ, ಸಿನಿಮಾ ರಿಲೀಸ್ ಆಮೇಲೆ ಬಂದು ಮಾತಾಡೋಣ ನಾನು ಅಂತ. ನಮ್ಮ ಡಿ ಬಾಸ್ ಅವರ ಕಾನ್ಫಿಡೆನ್ಸ್ ಚಿತ್ರದ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆಯಲ್ಲ, ಇವ್ರು ಮಾತ್ರ ಅಲ್ಲ, ಇಡೀ ಚಿತ್ರತಂಡನೂ ಹೀಗೆ ಕಾನ್ಫಿಡೆಂಟ್ ಆಗಿರೋದು. ರನ್ ಟೈಮ್ ಅಪ್ಡೇಟ್ ಬಂದಿದೆ, 2 ಗಂಟೆ 59 ನಿಮಿಷ. ಇದು ತುಂಬ ಒಳ್ಳೆ ವಿಷಯ. ಯಾಕೆ ಅಂತ ಈ ವಿಡಿಯೋಲಿ ಹೇಳ್ತೀನಿ. ಕೆಲವು ಗಂಟೆಗಳಷ್ಟೇ ಬಾಕಿ ಇರೋದು. ಚಿತ್ರದ ಭವಿಷ್ಯ, ಚಿತ್ರ ಹೇಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗೋಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮುಜು. ಕಾಟೇರ ಸಿನಿಮಾದ ಮುಂದಿನ ಹಾಡು ಅನುರಾಗವ ಕಲಿಸಲು ಅಂತ ಒಂದು ಎಮೋಷ್ನಲ್ ಟ್ರ್ಯಾಕ್ ರಿಲೀಸ್ ಆಗಿದೆ ಈಗ ತಾನೇ. ತುಂಬ ಅದ್ಭುತವಾಗಿ ಬಂದಿದೆ. ಇದರಿಂದ ತುಂಬ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಅಪ್ಡೇಟ್ಸ್ ಬಂದಿದೆ, ಕಂಟೆಂಟ್ಸ್ ಬಿಟ್ಟಿದ್ದಾರೆ ಈ ಹಾಡಲ್ಲಿ. ಅದಲ್ಲದೆ ದರ್ಶನ್ ಅವರ ಅಕ್ಕನ ಮಗ ಮೊದಲನೇ ಬಾರಿಗೆ ಬಿಗ್ ಸ್ಕ್ರೀನಲ್ಲಿ ದರ್ಶನ್ ಅವರ ಯಂಗರ್ ವರ್ಷನ್ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗೆ ಕಾಟೇರ ಸಿನಿಮಾದ ಬುಕ್ಕಿಂಗ್ಸ್ ಹೇಗೆ ನಡೀತಾ ಇದೆ, ಅದಲ್ಲದೆ ಚಿತ್ರದ ರನ್ ಟೈಮ್ ಅಪ್ಡೇಟ್ ಬಂದಿದೆ. ಸೊ ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋಲಿ ಕವರ್ ಮಾಡ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಮೊದಲನೇದಾಗಿ ನಿನ್ನೆ ಇಡೀ ದಿನ ಸೋಷಿಯಲ್ ಮೀಡಿಯಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ರನ್ ಟೈಮ್ ಬಗ್ಗೆ ಒಂದು ಗೊಂದಲ ಇತ್ತು. ಸ್ವಲ್ಪ ಜನ ಹೇಳ್ತಾಯಿದ್ರು 2.5 ಅವರು, 2 hours 20 minutes ಅಂತ ಹೇಳ್ತಾಯಿದ್ರು. ಸ್ವಲ್ಪ ಜನ 3 hours ಅಂತ ಇದ್ರು. ಸೊ ಅದಕ್ಕೆ ಫೈನಲ್ ಆಗಿ ತರುಣ್ ಸುಧೀರ್ ಅವ್ರ ಹತ್ರಿಂದ ಕ್ಲಾರಿಫಿಕೇಷನ್ ಬಂದಿದೆ. ನಿನ್ನೆ ಒಂದು ವಿಡಿಯೋಲಿ ಅವರು ಹೇಳ್ತಾರೆ ರನ್ ಟೈಮ್ 2 hours 59 minutes ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಸ್ವಲ್ಪ ಜನಕ್ಕೆ ಬೇಸರ ಆಗಿದೆ, ಇದು ಏನಕ್ಕೆ ಇಷ್ಟು ಉದ್ದ ಇದೆ ಅಂತ. ಆದರೆ ನನ್ನ ಪ್ರಕಾರ ಇದು ತುಂಬ ಒಳ್ಳೆ ಸುದ್ದಿ. ಸಿನಿಮಾ ಅಭಿಮಾನಿಗಳಿಗೆ, ದರ್ಶನ್ ಅವರ ಅಭಿಮಾನಿಗಳಿಗೆ, ಕಾಟೇರ ಸಿನಿಮಾದ ಅಭಿಮಾನಿಗಳಿಗೆ. ಯಾಕೆ ಅಂತ ಕೇಳಿದ್ರೆ, ಈ ರನ್ ಟೈಮ್ 2 hours 59 minutes ಇದ್ದರೆ ಎಮೋಷನ್ ಬಿಲ್ಡ್ ಮಾಡ್ಬೋದು. ಅಂದರೆ ಕಾಟೇರ ಒಂದು ಎಮೋಷ್ನಲ್ ಕತೆ. ಅವ್ರು ಆಲ್ರೆಡಿ ಹೇಳಿರೋ ಹಾಗೆ, ನೀವು ಕಂಟೆಂಟ್ನ ಫಾಲೋ ಮಾಡ್ಕೊಂಡು ಬಂದರೆ ಇದೊಂದು ಎಮೋಷ್ನಲ್ ಕತೆ, ರೈತರ ಭಾವನೆಗಳ ಬೇಸ್ಡ್ ಇಟ್ಕೊಂಡಿರೋ ಕತೆ. ಸೊ ನೀವು ಈ ಎಮೋಷನ್ನ ಬಿಲ್ಡ್ ಮಾಡೋಕ್ಕೆ ಟೈಮ್ ಬೇಕಾಗತ್ತೆ. ಸೊ ತುಂಬ ಒಳ್ಳೆ 3 hours ಸಿನಿಮಾ ಮಾಡಿರೋದು ನನ್ನ ಪ್ರಕಾರ. ಹಾಡುಗಳ ಬಗ್ಗೆನೂ ನಾನು ಈ ಚಾನಲಲ್ಲಿ ಕ್ರಿಟಿಸೈಸ್ ಮಾಡಿದ್ದೆ, ಹಾಡುಗಳು ಬೇಕಾಗಿರಲಿಲ್ಲ ಅಂತ. ಆದರೆ ನಾನು ಅಂದ್ಕೊಂಡಿದ್ದು 2.5 hour ಅಥವಾ 2 hours 20 minutes ಚಿತ್ರಕ್ಕೆ ಈ ಥರ ಹಾಡುಗಳೆಲ್ಲ ಬೇಕಾಗಿರಲ್ಲ ಅಂತ. ಆದರೆ ಈಗ 3 hours ಮೂವಿ ಇದ್ದಾಗ ಇದೆಲ್ಲ ಅಕಾಮಿಡೇಟ್ ಮಾಡ್ಕೊಬೋದು. ಈ ಥರ ಹಾಡುಗಳೆಲ್ಲ ಆ್ಯಕ್ಚುಲಿ ಸಿನಿಮಾದ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ ಅಂತ ಈಗ ನನಗೆ ಅನಿಸ್ತದೆ. ಆದರೆ ನನಗೆ ರನ್ ಟೈಮ್ ಗೊತ್ತಿಲ್ಲದೆ ಇರೋದಕ್ಕೆ ನಾನು ಕ್ರಿಟಿಸೈಸ್ ಮಾಡಿದ್ದೆ. ದರ್ಶನ್ ಅವರ ಅಕ್ಕನ ಮಗ ಮೊದಲನೇ ಬಾರಿಗೆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಇದು ನನ್ನ ಪ್ರಕಾರ ತುಂಬ ಒಳ್ಳೆ ಮೂವ್. ಯಾಕಂದರೆ ಇದರಲ್ಲಿ ಅವರು ದರ್ಶನ್ ಅವರ ಯಂಗರ್ ವರ್ಷನ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಆನ್ ಸ್ಕ್ರೀನ್ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ ನಮಗೆ. ಅವರು ಯಂಗರ್ ವರ್ಷನ್ಗೆ ಹಾಗೆ ಓಲ್ಡರ್ ವರ್ಷನ್ಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ತರುಣ್ ಸುಧೀರ್ ಅವ್ರಿಗೆ ಇದಕ್ಕೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ನಾವು. ಪ್ರೀ ಬುಕ್ಕಿಂಗ್ಸಲ್ಲೇ ಸಿನಿಮಾ 1.5 ಕೋಟಿ ಆಲ್ರೆಡಿ ಕಲೆಕ್ಟ್ ಮಾಡಿಬಿಟ್ಟಿದೆ. ಅದ್ರ ಬಗ್ಗೆ ಏನೂ ಪ್ರಶ್ನೆ ಇರಲಿಲ್ಲ. ಯಾಕಂದರೆ ದರ್ಶನ್ ಅವರೊಬ್ಬರು ದೊಡ್ಡ ಸೂಪರ್ ಸ್ಟಾರ್, ದುಡ್ಡಂತೂ ವಾಪಸ್ ಬಂದೇ ಬರುತ್ತೆ. ಆದರೆ ಹೌಸ್ಫುಲ್ ಶೋಸ್ ನೋಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಹಾಗೆ ಇವಾಗ ರಿವ್ಯೂಸ್ ಚೆನ್ನಾಗಿದ್ದರೆ ಇನ್ನೂ ದೊಡ್ಡ ಸಕ್ಸಸ್ ಆಗ್ಬೋದು, ಇದು ಇಂಡಿಯಾ ಪೂರ ಸಕ್ಸಸ್ ಆಗ್ಬೋದು ಅಂತ ಒಂದು ನ್ಯೂಸ್ ಇದೆ. ಸೊ ಹೋಪ್ಫುಲಿ ಅದು ಆಗುತ್ತೆ ಅಂತ. ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ ಕಾಟೇರ ಸಿನಿಮಾಗೆ. ಯಾಕಂದರೆ ನಾನು 12 ಗಂಟೆಗೆ ಶೋ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇನ್ನೂ ಒಂದು 12 hour ಇದೆ. ನೀವು ಯಾವ ಟೈಮ್ಗೆ ನಿಮ್ಮ ಶೋನ ಬುಕ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಕಾಟೇರ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್.